ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ನಾಗಮಹಾಶಯರ ಕುರಿತು ನಾವು ನೋಡುತ್ತಾ ಇದ್ದೆವು. ನಾಗಮಹಾಶಯರು ಪ್ರತಿಯೊಂದರಲ್ಲಿ ಭಗವಂತನನ್ನೇ ಕಾಣುತ್ತಿದ್ದರು. ಆದ್ದರಿಂದ ಅವರು ಯಾವಾಗಲೂ ಕೈ ಮುಗಿದುಕೊಂಡೇ ಇರುತ್ತಿದ್ದರು. ಕೇಳಿದರೆ ಅವರು ಹೇಳುತ್ತಿದ್ದರು, ನನಗೆ ಭಗವಂತ ಎಲ್ಲೆಡೆಯೂ ಕಾಣಿಸುತ್ತಾನೆ, ಆದ್ದರಿಂದ ನಾನು ಕೈ ಮುಗಿದುಕೊಂಡೇ ಇರುತ್ತೇನೆ. ಶಾಸ್ತ್ರಗಳು ಅಹಿಂಸಾ ಪರಮೋ ಧರ್ಮ ಎಂದು ಸಾರಿವೆ. ನಾಗಮಹಾಶಯರು ಅಹಿಂಸೆಯನ್ನು 100ಕ್ಕೆ 100 ಪಾಲಿಸುತ್ತಿದ್ದರು. ಅವರು ಯಾವುದೇ ಕ್ರಿಮಿಕೀಟ ಹುಳ ಹುಪ್ಪಟೆಯನ್ನು ಹೊಡೆದು ಹಾಕಿದ್ದನ್ನು ಯಾರೂ ಕಂಡಿರಲಿಲ್ಲ. ಅವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಯಾವುದೇ ಕ್ರಿಮಿಕೀಟ ಜಂತುಗಳನ್ನು ತುಳಿಯಬಾರದು ಎಂದು ಬಹಳ ಜಾಗರೂಕತೆಯಿಂದ ನೋಡಿಕೊಂಡು ನಡೆಯುತ್ತಿದ್ದರು. ಒಮ್ಮೆ ಅವರು ಅವರ ದೇವರ ಕೋಣೆಯ ಹೊರಗಡೆ ಕುಳಿತುಕೊಂಡಿದ್ದಾನೆ. ಅಲ್ಲಿ ಒಬ್ಬ ಭಕ್ತ ಕುಳಿತಿದ್ದಾನೆ. ಪಕ್ಕದಲ್ಲಿ ಬೊಂಬಿನ ಅಥವಾ ಬಿದಿರಿನ ಬೇಲಿ ಇದೆ. ಆ ಬೇಲಿಯ ಮೇಲೆ ಅನೇಕ ಇರುವೆಗಳು ಗೂಡು ಕಟ್ಟಿಕೊಂಡು ಇದ್ದವು. ಆ ಗೂಡು ಕಟ್ಟಿಕೊಂಡು ಇದ್ದದ್ರಿಂದ ಬೇಲಿಗೆ ತೊಂದರೆಯಾಗುತ್ತದೆ ಎಂದು ಭಕ್ತ ಅವುಗಳನ್ನು ಒಂದೇ ಸಮನೆ ಕೆಳಕ್ಕೆ ಬೀಳಿಸಿಬಿಟ್ಟ. ನಾಗಮಹಾಶಯರಿಗೆ ಬಹಳ ನೋವಾಯಿತು. ಅವರು ಕಣ್ಣೀರು ತುಂಬಿ, ಅಯ್ಯೋ, ನೀನು ಏನು ಕೆಲಸ ಮಾಡಿಬಿಟ್ಟೆ? ಅವೆಲ್ಲವೂ ಅಲ್ಲಿ ಸುಖವಾಗಿ ಸಂಸಾರ ಹೂಡಿಕೊಂಡು ಇದ್ದವು. ನೀನು ಅವರ ಮನೆಯನ್ನೆಲ್ಲ ಹಾಳುಗೆಡವಿ ಬಿಟ್ಟೆಯಲ್ಲ ಎಂದು ದುಃಖಿಸುತ್ತಾ ಆ ಇರುವೆಗಳ ಹತ್ತಿರ ಹೋಗಿ, ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ, ನೀವು ಮತ್ತೆ ನಿಮ್ಮ ಮನೆಯನ್ನು ಅಲ್ಲೇ ಕಟ್ಟಿ, ನಿಮಗೆ ಯಾವ ಭಯವೂ ಇಲ್ಲ, ನಿಮಗೆ ಯಾವ ತೊಂದರೆಯನ್ನು ನಾವು ಉಂಟು ಮಾಡುವುದಿಲ್ಲ ಎಂದು ಹೇಳಿ ಬರುತ್ತಾರೆ. ಹೀಗೆ ನಾಗಮಹಾಶಯರು ಅಹಿಂಸೆಯನ್ನು ಪರಿಪೂರ್ಣವಾಗಿ ಪಾಲಿಸುತ್ತಿದ್ದರು. ಒಮ್ಮೆ ಅವರು ಇರುವಂತಹ ದೇವಭೋಗ ಗ್ರಾಮಕ್ಕೆ ಹತ್ತಿರದ ನಾರಾಯಣಗಂಜ್ನ ಜೂಟ್ ಫ್ಯಾಕ್ಟರಿಯಿಂದ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಬಂದಿದ್ದಾರೆ. ಅವರು ಬಂದೂಕಿನಿಂದ ಹಕ್ಕಿಗಳನ್ನು ಹೊಡೆಯುತ್ತಿದ್ದಾರೆ. ಬಂದೂಕಿನ ಸದ್ದು ಕೇಳಲಿಕ್ಕಿಲ್ಲ. ನಾಗಮಹಾಶಯರು ಓಡಿ ಅವರ ಹತ್ತಿರ ಬರುತ್ತಾರೆ. ನಾಗಮಹಾಶಯರು ಅವರ ಬಳಿಯಲ್ಲಿ ಹಕ್ಕಿಗಳನ್ನು ಕೊಂದು ಹಾಕಬಾರದೆಂದು ವಿನಂತಿಸಿಕೊಳ್ಳುತ್ತಾರೆ. ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಇವರ ಭಾಷೆ ಅರ್ಥವಾಗಲಿಲ್ಲ. ಇವನು ಒಬ್ಬ ಮೂರ್ಖನಿರಬೇಕು ಎಂದು ಅವರು ಇವನ ಮಾತಿನ ಕಡೆ ಗಮನವನ್ನೇ ಕೊಡಲಿಲ್ಲ. ನಾಗಮಹಾಶಯರು ಕೋಪದಿಂದ ಅವರ ಬಂದೂಕುಗಳನ್ನೆಲ್ಲ ಕಸಿದುಕೊಂಡು ಬಿಟ್ಟರು. ಅವರಿಗೆ ಅಪಮಾನವಾಯಿತು. ಅವರು ಮೊಕದ್ದಮೆ ಹೂಡಬೇಕೆಂದು ಆಲೋಚನೆ ಮಾಡಿದ್ರು. ನಾಗಮಹಾಶಯರು ಆ ಎಲ್ಲ ಬಂದೂಕುಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ದರಲ್ಲ, ಕೆಲವೇ ದಿನಗಳಲ್ಲಿ ಒಬ್ಬ ನೌಕರನ ಹತ್ತಿರ ಅವುಗಳನ್ನೆಲ್ಲ ನಾರಾಯಣಗಂಜ್ನ ಜೂಟ್ ಫ್ಯಾಕ್ಟರಿಗೆ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ತಲುಪಿಸುವಂತೆ ಕಳುಹಿಸಿಕೊಡುತ್ತಾರೆ. ನೌಕರ ಅಧಿಕಾರಿಗಳಿಗೆ ಅವರು ಹುಚ್ಚರಲ್ಲ, ಅವರು ಸಂತರು, ಅವರು ಅತ್ಯುನ್ನತ ಮನಸ್ಥಿತಿಯಲ್ಲಿದ್ದಾರೆ, ಆದ್ದರಿಂದ ಅವರು ಹಕ್ಕಿಗಳನ್ನು ಕೊಲೆ ಮಾಡಲಿಕ್ಕೆ ನಿಮಗೆ ಬಿಡಲಿಲ್ಲ ಎಂದು ವಿವರಿಸಿ ಹೇಳಿದಾಗ ಬ್ರಿಟಿಷ್ ಅಧಿಕಾರಿಗಳಿಗೆ ವಿಷಯ ಅರ್ಥ ಆಯಿತು. ಅಂದಿನಿಂದ ಅವರು ಯಾವತ್ತೂ ದೇವಭೋಗ ಗ್ರಾಮದ ಕಡೆಗೆ ಹಕ್ಕಿಗಳನ್ನು ಬೇಟೆಯಾಡಲು ಹೋಗುತ್ತಿರಲಿಲ್ಲ. ಹೀಗೆ ನಾಗಮಹಾಶಯರ ಜೀವನದಲ್ಲಿ ನಾವು ಪ್ರತಿಯೊಂದು ಆದರ್ಶದ ಪರಾಕಾಷ್ಠೆಯನ್ನು ಕಾಣುತ್ತೇವೆ.
ಅವರಿಗೆ ಹಕ್ಕಿ ಪಕ್ಷಿಗಳ, ಮೀನುಗಳ, ಬೆಕ್ಕು ನಾಯಿಗಳ ಹಸಿವು, ದಾಹ ಇದೆಲ್ಲ ಅರ್ಥವಾಗುತ್ತಿತ್ತು. ಅವರು ಆ ಪ್ರಾಣಿಗಳಿಗೆಲ್ಲ ಆಹಾರ ಪದಾರ್ಥಗಳನ್ನು ನೀಡುತ್ತಿದ್ದರು. ಒಮ್ಮೆ ನಾಗಮಹಾಶಯರು ಗಮನಿಸುತ್ತಾರೆ, ಒಬ್ಬ ಬೆಸ್ತ ಬುಟ್ಟಿಯ ತುಂಬ ಮೀನುಗಳನ್ನು, ಅವು ಇನ್ನೂ ಜೀವಂತವಾಗಿವೆ, ಎತ್ತಿಕೊಂಡು ಮಾರಾಟಕ್ಕೆ ಎಂದು ಹೋಗುತ್ತಿದ್ದಾನೆ. ನಾಗಮಹಾಶಯರು ಆ ಅಷ್ಟೂ ಮೀನುಗಳನ್ನು ದುಡ್ಡು ಕೊಟ್ಟು ಖರೀದಿಸುತ್ತಾರೆ. ಆಮೇಲೆ ಅವುಗಳನ್ನು ಎತ್ತಿಕೊಂಡು ಒಂದು ಸರೋವರದಲ್ಲಿ ಬಿಡುತ್ತಾರೆ. ಪ್ರತಿಯೊಬ್ಬರ ಕಷ್ಟ, ದುಃಖ, ನೋವುಗಳಿಗೆ ಅವರ ಹೃದಯ ಅಷ್ಟೊಂದಾಗಿ ಸ್ಪಂದಿಸುತ್ತಿತ್ತು. ಒಮ್ಮೆ ಒಂದು ಹಾವು ಅವರ ಅಂಗಳದೊಳಗೆ ಬಂದಿದೆ. ನಾಗಮಹಾಶಯರ ಪತ್ನಿ ಶರತ್ಕಾಮಿನಿ ಅದನ್ನು ಕೊಂದು ಹಾಕೋಣ ಎಂದು ಹೇಳುತ್ತಿದ್ದಾಳೆ. ನಾಗಮಹಾಶಯರು, ಬೇಡ ಬೇಡ, ಹೊರಗಿನ ಹಾವು ನಮಗೆ ತೊಂದರೆ ಕೊಡುವುದಿಲ್ಲ, ಮನಸ್ಸಿನೊಳಗಿನ ಹಾವು ನಮಗೆ ನಿಜವಾಗಿ ತೊಂದರೆಯನ್ನು ಕೊಡುವುದು ಎಂದು ಹೇಳಿ ಆ ಹಾವಿನ ಹತ್ತಿರ ಹೋಗಿ ಕೈ ಮುಗಿದು, ತಾಯಿ, ನೀನು ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೆ, ಎಂದರೆ ಅರಣ್ಯಕ್ಕೆ ಹೊರಟು ಹೋಗು, ನಾವು ನಿನಗೆ ಯಾವ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಎಂದು ಕೇಳಿಕೊಳ್ಳುತ್ತಾರೆ. ಆ ಹಾವು ಅದೇ ರೀತಿ ಹೊರಟು ಹೋಗುತ್ತದೆ. ಇನ್ನೊಮ್ಮೆ ನಾಗಮಹಾಶಯರ ಮನೆಯ ಅಂಗಳದಲ್ಲಿ ಕೆಲವು ಬಿದಿರು ಬೊಂಬುಗಳು ಬೆಳೆದುಕೊಂಡಿದ್ದವು. ಅವುಗಳ ಕೊಂಬೆಗಳೆಲ್ಲ ನಾಗಮಹಾಶಯರ ಮನೆಯ ಒಳಕ್ಕೆ ಬಂದಿದ್ದವು. ಅವುಗಳಿಂದ ಅವರ ಗೋಡೆಗೆ ತೊಂದರೆ ಆಗ್ತಾ ಇತ್ತು. ಭಕ್ತನೊಬ್ಬ ಅವುಗಳನ್ನು ನಾನು ಕಡಿದು ಹಾಕಲೇನು ಎಂದು ಕೇಳಿದಾಗ ನಾಗಮಹಾಶಯರು ಅನುಮತಿಯನ್ನು ಕೊಡುವುದಿಲ್ಲ. ಒಂದು ಸಸ್ಯವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ, ಅಂಥದರಲ್ಲಿ ಅದನ್ನು ನಾಶ ಮಾಡುವುದು, ಕಡಿದು ಹಾಕುವುದು ಸೂಕ್ತವಲ್ಲ ಎಂದು ಹೇಳಿ ನಿರಾಕರಿಸುತ್ತಾರೆ. ಹೀಗೆ ನಾಗಮಹಾಶಯರ ಜೀವನದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ಔದಾರ್ಯವನ್ನು, ಸಹಿಷ್ಣುತೆಯನ್ನು ನೋಡುತ್ತೇವೆ. ಒಮ್ಮೆ ನಾಗಮಹಾಶಯರು ಅವರ ಮನೆಗೆ ಕೆಲವು ಅತಿಥಿಗಳು ಬಂದಿದ್ದಾರೆ. ಅವರು ತಮ್ಮ ಕೋಣೆಯನ್ನು ಅತಿಥಿಗಳಿಗೆ ಎಂದು ಬಿಟ್ಟುಕೊಟ್ಟಿದ್ದಾರೆ. ಒಂದು ರಾತ್ರಿ ನಾಗಮಹಾಶಯರು ಅವರ ಪತ್ನಿ ಅಡುಗೆ ಮನೆಯಲ್ಲಿ ಮಲಗಿದ್ದಾರೆ. ಅತಿಥಿಗಳು ನಾಗಮಹಾಶಯರ ಕೋಣೆಯಲ್ಲಿ ಮಲಗಿದ್ದಾರೆ. ನಡುರಾತ್ರಿಯಲ್ಲಿ ಯಾರೋ ಜೋರಾಗಿ ಕಿರುಚಿದ ಶಬ್ದಕ್ಕೆ ಅವರು ಎಚ್ಚರವಾಗುತ್ತಾರೆ. ಬಂದು ನೋಡಿದರೆ ಶರತ್ಕಾಮಿನಿ ದೀಪವನ್ನು ಹಚ್ಚಿಸ್ತಾ ಇದ್ಲು. ದೀಪದ ಬೆಳಕಿನಲ್ಲಿ ನೋಡಿದರೆ ಒಂದು ಬೆಕ್ಕು ನಾಗಮಹಾಶಯರ ಮುಖದ ಮೇಲೆ ಹಾರಿ ಬಿಟ್ಟಿದೆ. ಅದು ಹಾರಿ ಪರಚಿದ್ದರಿಂದ ನಾಗಮಹಾಶಯರ ಕಣ್ಣಿನ ಬಿಳಿ ಭಾಗದಲ್ಲಿ ಪೆಟ್ಟು ಆಗಿದೆ. ಅವರಿಗೆ ತೊಂದರೆಯಾಯಿತಲ್ಲ ಎಂದು ಶರತ್ಕಾಮಿನಿ ಜೋರಾಗಿ ಅಳುತ್ತಿದ್ದಳು. ನಾಗಮಹಾಶಯರು ಈ ಹಾಳು ದೇಹದ ಬಗ್ಗೆ ಅಷ್ಟೊಂದು ಯೋಚಿಸಲಿಕ್ಕೆ ಹೋಗಬೇಕಾಗಿಲ್ಲ, ಬಿಟ್ಟು ಬಿಡು ಎಂದು ಹೇಳಿ ಅದನ್ನು ಕಡೆಗಣಿಸಿ ಬಿಡುತ್ತಾರೆ. ಸದ್ಯ ಮುಂದೆ ಅವರಿಗೆ ಅದರಿಂದ ಅಷ್ಟು ಆಗಲಿಲ್ಲ. ಆ ಗಾಯದಿಂದ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.